ಡಾಟಾ ಎಂಟ್ರಿ ದೋಷದಿಂದಾಗಿ ಸುಮಾರು 100 ಜನ ನಿರ್ವಾಹಕರಿಗೆ ಪೂರ್ಣ ಹಿಂಬಾಕಿ ಜಮೆ ಆಗಿಬಿಟ್ಟಿದೆ. ಈಗ ಈ ಇಲಾಖೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಂತೆ. 11 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಬಂದ್ಬಿಟ್ಟಿದೆ. ಹೆಚ್ಚುವರಿಯಾಗಿ ಅದು ನಿಮಗೆ ಜಮೆ ಆಗಿಬಿಟ್ಟಿದೆ. ಅದನ್ನು ವಾಪಸ್ ಮಾಡಿ ಅಂತ ಸಾರಿಗೆ ಇಲಾಖೆ ನೌಕರರಿಗೆ ಮನವಿ ಮಾಡಿಕೊಂಡಿದೆಯಂತೆ. ಮರುಪಾವತಿಸಿದವರಿಗೆ ರಶೀದಿಯನ್ನು ಕೂಡ ಕೊಡ್ತಾ ಇದೆ. ಬಿಎಂಟಿಸಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆದರೆ ಕಂಡಕ್ಟರ್ಗಳು ಹೇಳ್ತಾ ಇರುವಂಥದ್ದು ನಮಗೆ ಬರಲೇಬೇಕಾಗಿತ್ತು, ಅದು ಹಾಗಾಗಿ ಬಂದಿದೆ, ನಾವು ಅದನ್ನೇ ಕೇಳಿ ಮುಷ್ಕರ ಮಾಡ್ತಾ ಇರುವಂಥದ್ದು, ಅದನ್ನೇ ಯಾಕೆ ವಾಪಸ್ ಕೊಡೋಣ ಅಂತಾರೆ. ಇಪ್ಪತ್ತಾರರಲ್ಲಿ ಏನು ವೇತನದ ಹಿಂಬಾಕಿಯ ಅರಿಯರ್ಸ್ ಹಣವನ್ನು ಕೆಲವು ನಿರ್ವಾಹಕರಿಗೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥವ್ರನ್ನ ಯಾರು ಇವತ್ತು ಡ್ಯೂಟಿ ಮಾಡ್ಕೊಂಡು ಕ್ಯಾಶ್ ಕಟ್ಟಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನೆಲ್ಲರನ್ನು ಅಡ್ಡ ಹಾಕ್ಕೊಂಡು QR ಸ್ಕ್ಯಾನರ್ನ ಮಾಡಿಸ್ಕೊತಾ ಇರ್ತಕ್ಕಂಥ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ನಾನು ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯಾರೂ ಸಹ ಸ್ಕ್ಯಾನನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ರೆಸಿಪ್ಟನ್ನು ಸಹ ಕೊಟ್ಟಿರಲ್ಲ. ಮತ್ತು ಚೌಡೇಶ್ವರಿ ಬಸ್ ನಿಲ್ದಾಣದ QR ಕೋಡನ್ನು ಬಳಸ್ಕೊಂಡು ಅಮೌಂಟನ್ನು ವಾಪಸ್ ತೊಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನಿರ್ವಾಹಕರುಗಳು ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಸಂಬಂಧಪಟ್ಟವರ ಮೇಲೆ ಕಾನೂನಾತ್ಮಕವಾದ ಕ್ರಮ ಆಗಬೇಕು. ಸೋಮವಾರ ನಾವು MD ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ 26ರ ನಿರ್ವಾಹಕರಿಗೆ ನಾನು ಹೇಳಿದಿಷ್ಟೇ, ನಾವು ದುಡ್ದಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ದಾರೆ ಹೊರತು ಅವ್ರು ಯಾರೂ ಸಹ ಮನೆಯಿಂದ ತಗೊಂಡು ಕೊಟ್ಟಿರ್ತಕ್ಕಂಥ ಹಣ ಅಲ್ಲ. ಹಾಗಾಗಿ ಯಾರೂ ಸಹ ಹಣವನ್ನು ವಾಪಸ್ ಹಾಕೋದಕ್ಕೆ ಹೋಗಬೇಡಿ. 26 ತಿಂಗಳ ಹಣವನ್ನು ಅದೊಂದೇ ಘಟಕದಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೇಳ್ತೀವಿ. ಮತ್ತು ಯಾರ್ಯಾರಿಗೆ ಯಾವ್ಯಾವ ಡಿಪೋದಲ್ಲಿ ಎಷ್ಟೆಷ್ಟು ಹಿಂಬಾಕಿ ಹಣವು ಬರಬೇಕಾಗಿತ್ತು, ಯಾವ ವೇತನದ ಹೆಚ್ಚಳದ ಅನುಗುಣವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಘಟಕ ಮಟ್ಟದ ಅಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಅದನ್ನು ಸಹ ಪ್ರದರ್ಶನ ಮಾಡಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಿದ್ದಾರೆ, ಯಾವ್ಯಾವ ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅರಿಯರ್ಸ್ ಹಣವನ್ನು ಸಹ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆಡಳಿತ ಮಂಡಳಿ. ಡಾಟಾ ಎಂಟ್ರಿ ದೋಷದಿಂದಾಗಿ ಸುಮಾರು 100 ಜನ ನಿರ್ವಾಹಕರಿಗೆ ಪೂರ್ಣ ಹಿಂಬಾಕಿ ಜಮೆ ಆಗಿಬಿಟ್ಟಿದೆ. ಈಗ ಈ ಇಲಾಖೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಂತೆ. 11 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಬಂದ್ಬಿಟ್ಟಿದೆ. ಹೆಚ್ಚುವರಿಯಾಗಿ ಅದು ನಿಮಗೆ ಜಮೆ ಆಗಿಬಿಟ್ಟಿದೆ. ಅದನ್ನು ವಾಪಸ್ ಮಾಡಿ ಅಂತ ಸಾರಿಗೆ ಇಲಾಖೆ ನೌಕರರಿಗೆ ಮನವಿ ಮಾಡಿಕೊಂಡಿದೆಯಂತೆ. ಮರುಪಾವತಿಸಿದವರಿಗೆ ರಶೀದಿಯನ್ನು ಕೂಡ ಕೊಡ್ತಾ ಇದೆ. ಬಿಎಂಟಿಸಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆದರೆ ಕಂಡಕ್ಟರ್ಗಳು ಹೇಳ್ತಾ ಇರುವಂಥದ್ದು ನಮಗೆ ಬರಲೇಬೇಕಾಗಿತ್ತು, ಅದು ಹಾಗಾಗಿ ಬಂದಿದೆ, ನಾವು ಅದನ್ನೇ ಕೇಳಿ ಮುಷ್ಕರ ಮಾಡ್ತಾ ಇರುವಂಥದ್ದು, ಅದನ್ನೇ ಯಾಕೆ ವಾಪಸ್ ಕೊಡೋಣ ಅಂತಾರೆ. ಇಪ್ಪತ್ತಾರರಲ್ಲಿ ಏನು ವೇತನದ ಹಿಂಬಾಕಿಯ ಅರಿಯರ್ಸ್ ಹಣವನ್ನು ಕೆಲವು ನಿರ್ವಾಹಕರಿಗೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥವ್ರನ್ನ ಯಾರು ಇವತ್ತು ಡ್ಯೂಟಿ ಮಾಡ್ಕೊಂಡು ಕ್ಯಾಶ್ ಕಟ್ಟಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನೆಲ್ಲರನ್ನು ಅಡ್ಡ ಹಾಕ್ಕೊಂಡು QR ಸ್ಕ್ಯಾನರ್ನ ಮಾಡಿಸ್ಕೊತಾ ಇರ್ತಕ್ಕಂಥ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ನಾನು ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯಾರೂ ಸಹ ಸ್ಕ್ಯಾನನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ರೆಸಿಪ್ಟನ್ನು ಸಹ ಕೊಟ್ಟಿರಲ್ಲ. ಮತ್ತು ಚೌಡೇಶ್ವರಿ ಬಸ್ ನಿಲ್ದಾಣದ QR ಕೋಡನ್ನು ಬಳಸ್ಕೊಂಡು ಅಮೌಂಟನ್ನು ವಾಪಸ್ ತೊಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನಿರ್ವಾಹಕರುಗಳು ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಸಂಬಂಧಪಟ್ಟವರ ಮೇಲೆ ಕಾನೂನಾತ್ಮಕವಾದ ಕ್ರಮ ಆಗಬೇಕು. ಸೋಮವಾರ ನಾವು MD ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ 26ರ ನಿರ್ವಾಹಕರಿಗೆ ನಾನು ಹೇಳಿದಿಷ್ಟೇ, ನಾವು ದುಡ್ದಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ದಾರೆ ಹೊರತು ಅವ್ರು ಯಾರೂ ಸಹ ಮನೆಯಿಂದ ತಗೊಂಡು ಕೊಟ್ಟಿರ್ತಕ್ಕಂಥ ಹಣ ಅಲ್ಲ. ಹಾಗಾಗಿ ಯಾರೂ ಸಹ ಹಣವನ್ನು ವಾಪಸ್ ಹಾಕೋದಕ್ಕೆ ಹೋಗಬೇಡಿ. 26 ತಿಂಗಳ ಹಣವನ್ನು ಅದೊಂದೇ ಘಟಕದಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೇಳ್ತೀವಿ. ಮತ್ತು ಯಾರ್ಯಾರಿಗೆ ಯಾವ್ಯಾವ ಡಿಪೋದಲ್ಲಿ ಎಷ್ಟೆಷ್ಟು ಹಿಂಬಾಕಿ ಹಣವು ಬರಬೇಕಾಗಿತ್ತು, ಯಾವ ವೇತನದ ಹೆಚ್ಚಳದ ಅನುಗುಣವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಘಟಕ ಮಟ್ಟದ ಅಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಅದನ್ನು ಸಹ ಪ್ರದರ್ಶನ ಮಾಡಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಿದ್ದಾರೆ, ಯಾವ್ಯಾವ ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅರಿಯರ್ಸ್ ಹಣವನ್ನು ಸಹ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆಡಳಿತ ಮಂಡಳಿ. ಡಾಟಾ ಎಂಟ್ರಿ ದೋಷದಿಂದಾಗಿ ಸುಮಾರು 100 ಜನ ನಿರ್ವಾಹಕರಿಗೆ ಪೂರ್ಣ ಹಿಂಬಾಕಿ ಜಮೆ ಆಗಿಬಿಟ್ಟಿದೆ. ಈಗ ಈ ಇಲಾಖೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಂತೆ. 11 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಬಂದ್ಬಿಟ್ಟಿದೆ. ಹೆಚ್ಚುವರಿಯಾಗಿ ಅದು ನಿಮಗೆ ಜಮೆ ಆಗಿಬಿಟ್ಟಿದೆ. ಅದನ್ನು ವಾಪಸ್ ಮಾಡಿ ಅಂತ ಸಾರಿಗೆ ಇಲಾಖೆ ನೌಕರರಿಗೆ ಮನವಿ ಮಾಡಿಕೊಂಡಿದೆಯಂತೆ. ಮರುಪಾವತಿಸಿದವರಿಗೆ ರಶೀದಿಯನ್ನು ಕೂಡ ಕೊಡ್ತಾ ಇದೆ. ಬಿಎಂಟಿಸಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆದರೆ ಕಂಡಕ್ಟರ್ಗಳು ಹೇಳ್ತಾ ಇರುವಂಥದ್ದು ನಮಗೆ ಬರಲೇಬೇಕಾಗಿತ್ತು, ಅದು ಹಾಗಾಗಿ ಬಂದಿದೆ, ನಾವು ಅದನ್ನೇ ಕೇಳಿ ಮುಷ್ಕರ ಮಾಡ್ತಾ ಇರುವಂಥದ್ದು, ಅದನ್ನೇ ಯಾಕೆ ವಾಪಸ್ ಕೊಡೋಣ ಅಂತಾರೆ. ಇಪ್ಪತ್ತಾರರಲ್ಲಿ ಏನು ವೇತನದ ಹಿಂಬಾಕಿಯ ಅರಿಯರ್ಸ್ ಹಣವನ್ನು ಕೆಲವು ನಿರ್ವಾಹಕರಿಗೆ 26 ತಿಂಗಳ
ವೇತನ ಹಿಂಬಾಕಿಯನ್ನು ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥವ್ರನ್ನ ಯಾರು ಇವತ್ತು ಡ್ಯೂಟಿ ಮಾಡ್ಕೊಂಡು ಕ್ಯಾಶ್ ಕಟ್ಟಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನೆಲ್ಲರನ್ನು ಅಡ್ಡ ಹಾಕ್ಕೊಂಡು QR ಸ್ಕ್ಯಾನರ್ನ ಮಾಡಿಸ್ಕೊತಾ ಇರ್ತಕ್ಕಂಥ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ನಾನು ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯಾರೂ ಸಹ ಸ್ಕ್ಯಾನನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ರೆಸಿಪ್ಟನ್ನು ಸಹ ಕೊಟ್ಟಿರಲ್ಲ. ಮತ್ತು ಚೌಡೇಶ್ವರಿ ಬಸ್ ನಿಲ್ದಾಣದ QR ಕೋಡನ್ನು ಬಳಸ್ಕೊಂಡು ಅಮೌಂಟನ್ನು ವಾಪಸ್ ತೊಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನಿರ್ವಾಹಕರುಗಳು ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಸಂಬಂಧಪಟ್ಟವರ ಮೇಲೆ ಕಾನೂನಾತ್ಮಕವಾದ ಕ್ರಮ ಆಗಬೇಕು. ಸೋಮವಾರ ನಾವು MD ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ 26ರ ನಿರ್ವಾಹಕರಿಗೆ ನಾನು ಹೇಳಿದಿಷ್ಟೇ, ನಾವು ದುಡ್ದಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ದಾರೆ ಹೊರತು ಅವ್ರು ಯಾರೂ ಸಹ ಮನೆಯಿಂದ ತಗೊಂಡು ಕೊಟ್ಟಿರ್ತಕ್ಕಂಥ ಹಣ ಅಲ್ಲ. ಹಾಗಾಗಿ ಯಾರೂ ಸಹ ಹಣವನ್ನು ವಾಪಸ್ ಹಾಕೋದಕ್ಕೆ ಹೋಗಬೇಡಿ. 26 ತಿಂಗಳ ಹಣವನ್ನು ಅದೊಂದೇ ಘಟಕದಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೇಳ್ತೀವಿ. ಮತ್ತು ಯಾರ್ಯಾರಿಗೆ ಯಾವ್ಯಾವ ಡಿಪೋದಲ್ಲಿ ಎಷ್ಟೆಷ್ಟು ಹಿಂಬಾಕಿ ಹಣವು ಬರಬೇಕಾಗಿತ್ತು, ಯಾವ ವೇತನದ ಹೆಚ್ಚಳದ ಅನುಗುಣವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಘಟಕ ಮಟ್ಟದ ಅಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಅದನ್ನು ಸಹ ಪ್ರದರ್ಶನ ಮಾಡಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಿದ್ದಾರೆ, ಯಾವ್ಯಾವ ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅರಿಯರ್ಸ್ ಹಣವನ್ನು ಸಹ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆಡಳಿತ ಮಂಡಳಿ. ಡಾಟಾ ಎಂಟ್ರಿ ದೋಷದಿಂದಾಗಿ ಸುಮಾರು 100 ಜನ ನಿರ್ವಾಹಕರಿಗೆ ಪೂರ್ಣ ಹಿಂಬಾಕಿ ಜಮೆ ಆಗಿಬಿಟ್ಟಿದೆ. ಈಗ ಈ ಇಲಾಖೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಂತೆ. 11 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಬಂದ್ಬಿಟ್ಟಿದೆ. ಹೆಚ್ಚುವರಿಯಾಗಿ ಅದು ನಿಮಗೆ ಜಮೆ ಆಗಿಬಿಟ್ಟಿದೆ. ಅದನ್ನು ವಾಪಸ್ ಮಾಡಿ ಅಂತ ಸಾರಿಗೆ ಇಲಾಖೆ ನೌಕರರಿಗೆ ಮನವಿ ಮಾಡ್ಕೊಂಡಿದೆಯಂತೆ. ಮರುಪಾವತಿಸಿದವರಿಗೆ ರಶೀದಿಯನ್ನು ಕೂಡ ಕೊಡ್ತಾ ಇದೆ. BMTC ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆದರೆ ಕಂಡಕ್ಟರ್ಗಳು ಹೇಳ್ತಾ ಇರುವಂಥದ್ದು ನಮಗೆ ಬರಲೇಬೇಕಾಗಿತ್ತು, ಅದು ಹಾಗಾಗಿ ಬಂದಿದೆ, ನಾವು ಅದನ್ನೇ ಕೇಳಿ ಮುಷ್ಕರ ಮಾಡ್ತಾ ಇರುವಂಥದ್ದು, ಅದನ್ನೇ ವಾಪಸ್ ಕೊಡೋಣ ಅಂತಾರೆ. ರಲ್ಲಿ 26ರಲ್ಲಿ ಏನು ವೇತನದ ಹಿಂಬಾಕಿಯ ಅರಿಯರ್ಸ್ ಹಣವನ್ನು ಕೆಲವು ನಿರ್ವಾಹಕರಿಗೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಅವರ ಅಕೌಂಟಿಗೆ ಹಾಕಿರ್ತಕ್ಕಂಥವ್ರನ್ನ ಯಾರು ಇವತ್ತು ಡ್ಯೂಟಿ ಮಾಡ್ಕೊಂಡು ಕ್ಯಾಶ್ ಕಟ್ಟಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನೆಲ್ಲರನ್ನು ಅಡ್ಡ ಹಾಕ್ಕೊಂಡು QR ಸ್ಕ್ಯಾನರ್ನ ಮಾಡಿಸ್ಕೊತಾ ಇರ್ತಕ್ಕಂಥ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ನಾನು ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯಾರೂ ಸಹ ಸ್ಕ್ಯಾನನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ರೆಸಿಪ್ಟನ್ನು ಸಹ ಕೊಟ್ಟಿರಲ್ಲ. ಮತ್ತು ಚೌಡೇಶ್ವರಿ ಬಸ್ ನಿಲ್ದಾಣದ QR ಕೋಡನ್ನು ಬಳಸ್ಕೊಂಡು ಅಮೌಂಟನ್ನು ವಾಪಸ್ ತೊಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನಿರ್ವಾಹಕರುಗಳು ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಸಂಬಂಧಪಟ್ಟವರ ಮೇಲೆ ಕಾನೂನಾತ್ಮಕವಾದ ಕ್ರಮ ಆಗಬೇಕು. ಸೋಮವಾರ ನಾವು MD ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ 26ರ ನಿರ್ವಾಹಕರಿಗೆ ನಾನು ಹೇಳಿದಿಷ್ಟೇ, ನಾವು ದುಡ್ದಿರ್ತಕ್ಕಂಥ ಹಣವನ್ನು ಕೊಟ್ಟಿದ್ದಾರೆ ಹೊರತು ಅವ್ರು ಯಾರೂ ಸಹ ಮನೆಯಿಂದ ತಗೊಂಡು ಕೊಟ್ಟಿರ್ತಕ್ಕಂಥ ಹಣ ಅಲ್ಲ. ಹಾಗಾಗಿ ಯಾರೂ ಸಹ ಹಣವನ್ನು ವಾಪಸ್ ಹಾಕೋದಕ್ಕೆ ಹೋಗಬೇಡಿ. 26 ತಿಂಗಳ ಹಣವನ್ನು ಅದೊಂದೇ ಘಟಕದಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೇಳ್ತೀವಿ. ಮತ್ತು ಯಾರ್ಯಾರಿಗೆ ಯಾವ್ಯಾವ ಡಿಪೋದಲ್ಲಿ ಎಷ್ಟೆಷ್ಟು ಹಿಂಬಾಕಿ ಹಣವು ಬರಬೇಕಾಗಿತ್ತು, ಯಾವ ವೇತನದ ಹೆಚ್ಚಳದ ಅನುಗುಣವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಘಟಕ ಮಟ್ಟದ ಅಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಅದನ್ನು ಸಹ ಪ್ರದರ್ಶನ ಮಾಡಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಿದ್ದಾರೆ, ಯಾವ್ಯಾವ ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅರಿಯರ್ಸ್ ಹಣವನ್ನು ಸಹ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆಡಳಿತ ಮಂಡಳಿ.